ನಮಸ್ಕಾರ ಸ್ಟೂಡೆಂಟ್ ಆಮೀಸ್, ವೆಲ್ಕಮ್ ಬ್ಯಾಕ್ ಟು ವಿ ಇಗ್ನೈಟ್ ಚಾನಲ್. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ಲೈಫ್ ಪ್ರಾಸೆಸ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಾನು ಬಂದು ಆಲ್ರೆಡಿ ಇಂಟ್ರೊಡಕ್ಷನ್ ಮತ್ತು ನ್ಯೂಟ್ರಿಷನ್ ಆ್ಯಂಡ್ ಆಟೋಟ್ರೋಪ್ಸ್ ಕವರ್ ಮಾಡಿದ್ದೀನಿ. ಅದಾದಮೇಲೆ ನಿನ್ನೆ ಸೆಷನ್ನಲ್ಲಿ ಬಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಶುರು ಮಾಡಿದ್ದೀನಿ. ಸರಿನಾ? ಯಾರ್ಯಾರು ಆ ವಿಡಿಯೋ ಮಿಸ್ ಮಾಡಿದರೋ ಅವ್ರಿಗೋಸ್ಕರ ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಅವರು ನೋಡಿ ಕವರ್ ಮಾಡ್ಕೊಬೋದು. ಸರಿನಾ? ಆ್ಯಂಡ್ ಇವತ್ತು ಬಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನ ಕಂಟಿನ್ಯೂಯೇಷನ್. ಸರಿನಾ? ಇದು ಬಂದು ಲಾಸ್ಟ್ ಸೆಷನ್ದು ಕಂಟಿನ್ಯೂಯೇಷನ್. ಇದು ಬಂದು ಎಷ್ಟೊಂದು ಜನ ಫಸ್ಟ್ ಸೆಷನ್ ಮಿಸ್ ಮಾಡಿದಾರಲ್ಲ, ಸೊ ಅವ್ರಿಗೋಸ್ಕರ ಒಂದ್ಸಲಿ ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಆ ಪಾರ್ಟ್ನ. ಸೊ ನಿನ್ನೆ ಸೆಷನಲ್ಲಿ ಏನೇನು ಓದಿದ್ವಿ ಅಂದರೆ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇದ್ದಾವೆ ಮತ್ತು ಎಲಿಮೆಂಟ್ರಿ ಕ್ಯಾನಲ್ ಇದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಎಲಿಮೆಂಟ್ರಿ ಕ್ಯಾನಲ್ನಲ್ಲಿ ಬಂದು ಯಾವ ಕಂಪಾರ್ಟ್ಮೆಂಟ್ಸ್ ಇದ್ದಾವೆ ಅಂತ ನೋಡಿದ್ವಿ. ಅದಾದಮೇಲೆ ಫುಡ್ ಬಂದು ಯಾಕೆ ಡೈಜೆಸ್ಟ್ ಆಗಬೇಕು, ಮತ್ತು ಅದು ಡೈಜೆಸ್ಟ್ ಆಗಬೇಕಂದ್ರೆ ಅದ್ರ ಜೊತೆ ಡೈಜೆಸ್ಟಿವ್ ಜ್ಯೂಸ್ ಬಂದು ಮಿಕ್ಸ್ ಆಗಬೇಕು ಅಂತ ನೋಡಿದ್ವಿ ಅಲ್ವಾ. ಅದಾದಮೇಲೆ ಫುಡ್ನಲ್ಲಿ ಯಾವ ಥರ ಕಾಂಪೊನೆಂಟ್ಸ್ ಇದೆ ಅಂತ ನೋಡಿದ್ವಿ, ಮತ್ತು ಅದು ಹೆಂಗೆ ಬ್ರೇಕ್ ಡೌನ್ ಆಗುತ್ತೆ ಅಂತಲೂ ನೋಡಿದ್ವಿ ಅಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫಸ್ಟ್ ಊಟ ತಿಂದಾಗ ಬಕ್ಕಲ್ ಕ್ಯಾವಿಟಿನಲ್ಲಿ ಏನಾಗುತ್ತೆ, ಫುಡ್ ಜೊತೆ ಸಲೈವ ಮಿಕ್ಸ್ ಆಗುತ್ತೆ. ಬಕ್ಕಲ್ ಕ್ಯಾವಿಟಿ ಇಸ್ ನಥಿಂಗ್ ಬಟ್ ಅದು ಬಂದು ನಮ್ಮದು ಮೌತ್ ಕ್ಯಾವಿಟಿ ಅಲ್ವಾ. ಅಲ್ಲಿ ಬಂದು ಫುಡ್ ಜೊತೆ ಸಲೈವ ಮಿಕ್ಸ್ ಆಗ್ತಾ ಇದೆ. ಸಲೈವನಲ್ಲಿ ಏನಿದೆ, ಸಲೈವರಿ ಅಮೈಲೇಸ್ ಇದೆ. ಸಲೈವರಿ ಅಮೈಲೇಸ್ ಬಂದು ಏನು, ಅದು ಒಂದು ಎನ್ಸೈಮ್ ಅಲ್ವಾ. ಈ ಎನ್ಸೈಮ್ ಬಂದು ಅನ್ನ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ಅನ್ನದಲ್ಲಿರೋ ಕಾರ್ಬೋಹೈಡ್ರೇಟ್ ಬಂದು ಸಿಂಪಲ್ ಶುಗರ್ ಆಗಿ ಬ್ರೇಕ್ ಡೌನ್ ಆಗ್ತದೆ ಅಲ್ವಾ. ಅದು ಬಂದು ಬಟ್ ಇದು ನೆನ್ಪಿಟ್ಕೊಂಡಿರಿ, ಎಲ್ಲ ಕಾರ್ಬೋಹೈಡ್ರೇಟ್ಸು ಬಾಯಿನಲ್ಲೇ ಇದಾಗಲ್ಲ, ಏನು ಡೈಜೆಸ್ಟ್ ಆಗಲ್ಲ. ಅಂದರೆ ಬಕ್ಕಲ್ ಕ್ಯಾವಿಟಿನಲ್ಲೇ ಕಂಪ್ಲೀಟ್ ಡೈಜೆಸ್ಟ್ ಆಗಲ್ಲ. ಕೆಲವೊಂದು ಪಾರ್ಟಿಕಲ್ಸ್ ಇರುತ್ತೆ, ಅದೇನಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಡೈಜೆಸ್ಟ್ ಆಗುತ್ತೆ. ಸರಿನಾ? ಬಟ್ ಬಕ್ಕಲ್ ಕ್ಯಾವಿಟಿನಲ್ಲಿ ಮೇನ್ ಯಾವ ಕಾಂಪೊನೆಂಟ್ ಡೈಜೆಸ್ಟ್ ಆಗ್ತಾ ಇದೆ, ಕಾರ್ಬೋಹೈಡ್ರೇಟ್. ಅದಾದಮೇಲೆ ನೆಕ್ಸ್ಟ್ ಬಂದು ಊಟ ಸ್ಟಮಕ್ಗೆ ಹೋಗುತ್ತೆ. ಸ್ಟಮಕ್ಗೆ ಹೆಂಗೆ ರೀಚ್ ಆಗ್ತಾ ಇದೆ, ವಯಾ ಈಸೋಫೇಗಸಿಂದ. ಈಸೋಫೇಗಸ್ ಅಂದರೆ ಏನಂತ ಹೇಳಿದೆ, ಅದು ಬಂದು ಫುಡ್ ಪೈಪ್. ಆಮೇಲೆ ಫುಡ್ ಪೈಪಲ್ಲಿ ಯಾವ ಥರ ಮೂವ್ಮೆಂಟ್ ಅಂತ ಹೇಳಿದೆ, ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿದೆ ಅಲ್ವಾ. ಅದಾದಮೇಲೆ ಸ್ಟಮಕ್ ರೀಚ್ ಆದಮೇಲೆ ಸ್ಟಮಕಲ್ಲಿ ಏನೇನಿದೆ, ಯಾವ ಡೈಜೆಸ್ಟಿವ್ ಜ್ಯೂಸ್ ಇದೆ, ಸ್ಟಮಕ್ನಲ್ಲಿ ಬಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೀಟ್ ಆಗಿತ್ತು, ಪೆಪ್ಸಿನ್ ಸೆಕ್ರೀಟ್ ಆಗಿತ್ತು, ಮತ್ತು ಮ್ಯೂಕಸ್ ಇತ್ತು. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡ್ತಾ ಇತ್ತು ಅಂದರೆ ನಮ್ಮ ಊಟದಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ನ ಕಿಲ್ ಮಾಡ್ತಾ ಇತ್ತು. ಅದಾದಮೇಲೆ ಪೆಪ್ಸಿನ್ ಏನು ಮಾಡ್ತಾ ಇತ್ತು ಅಂದರೆ, ಪೆಪ್ಸಿನ್ ಬಂದು ಈ ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದಾನೇ ಅದು ಆಕ್ಟಿವೇಟ್ ಆಗ್ತಾ ಇತ್ತು. ಯಾಕಂದರೆ ಪೆಪ್ಸಿನ್ ಬಂದು ರಿಯಾಕ್ಟ್ ಆಗಬೇಕಂದ್ರೆ ಅದಕ್ಕೆ ಬಂದು ಆ್ಯಸಿಡಿಕ್ ಎನ್ವಿರಾನ್ಮೆಂಟ್ ಬೇಕು. ಸರಿನಾ? ಸೊ ಪೆಪ್ಸಿನ್ ಬಂದು ಊಟದಲ್ಲಿರೋ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡ್ತಾ ಇತ್ತು, ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಸರಿನಾ? ಆಮೇಲೆ ಮ್ಯೂಕಸ್ ಏನು ಮಾಡ್ತಾ ಇತ್ತು ಸ್ಟಮಕ್ನಲ್ಲಿ ಅಂದರೆ, ಮ್ಯೂಕಸ್ ಬಂದು ಇನ್ನರ್ ಲೇಯರ್ ಆಫ್ ದ ವಾಲ್ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಯಾವುದರಿಂದ ಪ್ರೊಟೆಕ್ಟ್ ಮಾಡ್ತಾ ಇತ್ತು, HClನಿಂದ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಯಾಕಂದರೆ HCl ಬಂದು ಆ್ಯಸಿಡ್ ಅಲ್ವಾ. ಸೊ ಮ್ಯೂಕಸ್ ಬಂದು ಇನ್ನರ್ ಲೇಯರ್ ಆಫ್ ದ ಸ್ಟಮಕ್ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಸೊ ನಾವು ಇಲ್ಲಿ ತನಕ ಕವರ್ ಮಾಡಿದ್ವಿ. ಸೊ ಇವಾಗ ನಾವು ಎಲ್ಲಿ ಬಂದು ನಿಂತಿದ್ದೀವಿ, ಊಟ ಬಂದು ಇವಾಗ ಸ್ಟಮಕ್ ತನಕ ಬಂದಿದೆ. ಸ್ಟಮಕ್ನಲ್ಲಿ ಅದು ಆ್ಯಸಿಡಿಕ್ ಕಂಡೀಷನಲ್ಲಿದೆ ಅಂತ ಕವರ್ ಮಾಡಿದ್ವಿ ಲಾಸ್ಟ್ ಟಾಪಿಕ್ನಲ್ಲಿ ಅಲ್ವಾ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಕವರ್ ಮಾಡ್ತಾ ಇದ್ದೀವಿ. ಸರಿನಾ? ಮತ್ತು ಇವತ್ತಿನ ಸೆಷನ್ನಲ್ಲಿ ಕಂಪ್ಲೀಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಕವರ್ ಆಗುತ್ತೆ. ಸೊ ಈ ಸೆಷನ್ ಬಂದು ತುಂಬ ಇಂಪಾರ್ಟೆಂಟ್. ಈ ಸೆಷನ್ ಮತ್ತು ಪ್ರೀವಿಯಸ್ ಸೆಷನ್ ಬಂದು ತುಂಬ ಇಂಪಾರ್ಟೆಂಟ್. ಯಾಕಂದರೆ 100% ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಿಂದ ಕ್ವೆಶ್ಚನ್ ಬಂದೇ ಬರುತ್ತೆ. ಪ್ಲೀಸ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಎನ್ಸೈಮ್ಸ್ ಅಂಥದ್ದೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಆ ಎನ್ಸೈಮ್ಸ್ಗಳ ಹೆಸರನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಯಾವ್ದಾದ್ರು ಟ್ರಿಕ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಿಮಗೋಸ್ಕರ ನಾನು ಬೇಕಾದ್ರೆ ಸಪ್ರೇಟ್ ಟ್ಯಾಬ್ಯುಲರ್ ಕಾಲಮ್ ಹಾಕ್ಕೊಡ್ತೀನಿ, ಎಲ್ಲ ಎನ್ಸೈಮ್ಸ್ನ ಒಂದು ಕಡೆ ಹಾಕ್ಬಿಟ್ಟು. ಸರಿನಾ? ಯಾವುದೇ ಡೌಟ್ ಇದ್ದರೂ ಡೂ ಟೆಕ್ಸ್ಟ್ ಮೀ ವಯ ಟೆಲಿಗ್ರಾಮ್, ಇಲ್ಲ ಅಂದರೆ ಈವನ್ ಕಮೆಂಟ್ ಸೆಕ್ಷನಲ್ಲೂ ಮೆನ್ಷನ್ ಮಾಡ್ಬೋದು. ಸೊ ಇವತ್ತಿನ ಸೆಷನ್ ಬಂದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ 10 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಸೊ ಇವಾಗ ನಿನ್ನೆ ಸೆಷನ್ ಮೇಲೆ ನಾನು ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ, ಜಸ್ಟ್ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಕ್ವೆಶ್ಚನ್ ಏನಪ್ಪ ಅಂದರೆ, ನಮ್ಮ ಸ್ಟಮಕ್ನಲ್ಲಿ ಪ್ರೋಟೀನ್ನ ಯಾವ ಡೈಜೆಸ್ಟಿವ್ ಜ್ಯೂಸ್ ಬಂದು ಬ್ರೇಕ್ ಡೌನ್ ಮಾಡ್ತಾ ಇದೆ? ವಿಡಿಯೋನ ಪಾಸ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನಾನು ನೋಡ್ತಾ ಇದ್ದೀನಿ ಯಾರ್ಯಾರು ಬಂದು ಕಮೆಂಟ್ ಸೆಕ್ಷನ್ನಲ್ಲಿ ಆನ್ಸರ್ ಮಾಡ್ತಾರೋ ಅವ್ರನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಸರಿನಾ? ಸೊ ಯಾರು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೋ ಅವ್ರಿಗೆ ನಿಜವಾಗ್ಲೂ ನಾನು ಯಾವುದಾದ್ರು ಒಂದು ಸರ್ಪ್ರೈಸ್ ಇದ್ದೇ ಇರತ್ತೆ ಅವ್ರಿಗೋಸ್ಕರ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಪೆಪ್ಸಿನ್ ಅಲ್ವಾ. ನಾನು ಹೇಳಿದ್ದೆ ಅಲ್ಲ, ಸ್ಟಮಕ್ನಲ್ಲಿ ಪೆಪ್ಸಿನ್ ಇರುತ್ತೆ. ಪೆಪ್ಸಿನ್ ಬಂದು ಪ್ರೋಟೀನ್ನ ಪೆಪ್ಟೋನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ ಅಲ್ವಾ. ಸರಿ, ಮತ್ತು ಇವತ್ತಿನ ಸೆಷನ್ನ ಇವಾಗ ಸ್ಟಾರ್ಟ್ ಮಾಡೋಣ. ಏನಂದರೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ ಇವಾಗ ನಾವು ನಿನ್ನೆ ಸೆಷನಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಂದೆ
ಊಟ ಬಂದು ಆಸಿಡಿಕ್ ಕಂಡೀಷನಲ್ಲಿ ಇದೆ, ಎಲ್ಲಿ ನಮ್ಮ ಸ್ಟಮಕ್ನಲ್ಲಿ ಇದೆ. ನೆಕ್ಸ್ಟ್ ಸ್ಟಮಕಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕಿಂದ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋದಾಗ ಬಟ್ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ಇವಾಗ ಸ್ಟಮಕ್ನಲ್ಲಿ ಬಂದು ಊಟ ಇದರಲ್ಲಿದೆ, ಅದ್ರದ್ದು ನೇಚರ್ ಏನು? ಆಸಿಡಿಕ್ ಕಂಡೀಷನಲ್ಲಿದೆ. ಬಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಆಸಿಡ್ ಇದ್ದರೆ ಆಗಲ್ಲ, ಯಾಕಂದರೆ ಅದು ತುಂಬ ಸೆನ್ಸಿಟಿವ್. ಸೊ ಇವಾಗ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕಾದ್ರೆ ಊಟ ಬಂದು ಆಲ್ಕಲೈನಾಗಿ ಕನ್ವರ್ಟ್ ಆಗಬೇಕು, ಸರಿನಾ? ಸೊ ಇವಾಗ ಊಟ ಬಂದು ಆಲ್ಕಲೈನಾಗಿ ಹೆಂಗೆ ಕನ್ವರ್ಟ್ ಆಗ್ತಾ ಇದೆ ಅಂದರೆ, ದೇರ್ ಆರ್ 3 ಡೈಜೆಸ್ಟಿವ್ ಎಂಜೈಮ್ಸ್, ಸರಿನಾ? ಎಲ್ಲಿಂದ ಸೆಕ್ರೀಟ್ ಆಗ್ತದೆ? ಇಲ್ಲಿ ಲಿವರ್ ಬಂದು ಬೈಲ್ ಜ್ಯೂಸ್ ಸೆಕ್ರೀಟ್ ಮಾಡುತ್ತೆ, ಮತ್ತು ಪ್ಯಾನ್ಕ್ರಿಯಾ ಬಂದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಟ್ ಮಾಡ್ತಾ ಇದೆ, ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲೂ ಅಷ್ಟೇ ದೇರ್ ಇಸ್ ಇಂಟೆಸ್ಟೈನಲ್ ಜ್ಯೂಸ್. ಸೊ ಈ ಬೈಲ್ ಜ್ಯೂಸ್, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಆ್ಯಂಡ್ ಇಂಟೆಸ್ಟೈನಲ್ ಜ್ಯೂಸ್, ಈ 3 ಜ್ಯೂಸನ್ನು ಆಸಿಡಿಕ್ ಫುಡ್ ಇದಲ್ಲ, ಸ್ಟಮಕ್ಕಿಂದ ರಿಲೀಸ್ ಆದಾಗ ಏನಾಗುತ್ತೆ, ಈ 3 ಜ್ಯೂಸನ್ನು ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಸೊ ಇದು ಎಲ್ಲಿ ಮಿಕ್ಸ್ ಆಗ್ತದೆ ಅಂದರೆ ಪರ್ಟಿಕ್ಯುಲರ್ಲಿ ಡಿಯೋಡನಮ್ ಎಂಟರ್ ಆಗೋದಕ್ಕಿಂತ ಮುಂಚೆನೆ, ಬಿಕಾಸ್ ಸ್ಮಾಲ್ ಇಂಟೆಸ್ಟೈನ್ ಆಸಿಡಿಕ್ ಕಂಡೀಷನ್ ಬೇರ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿಂದ ಹಿಂಗೆಲ್ಲ ರಿಲೀಸ್ ಆಗ್ತದೆ, ಇಲ್ಲಿ ಆರೋ ಮಾರ್ಕ್ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿಂದ ರಿಲೀಸ್ ಆಗಿ ಊಟ ಜೊತೆ ಮಿಕ್ಸ್ ಆಗ್ತಾ ಇದೆ. ಸೊ ಇದು 3 ಮಿಕ್ಸ್ ಹಾಕ್ಕೊಂಡು ಸ್ಮಾಲ್ ಇಂಟೆಸ್ಟೈನ್ಗೆ ಎಂಟರ್ ಆಗ್ತಾ ಇದೆ, ಸರಿನಾ? ಸೊ ಇವಾಗ ಬಂದು ಆಲ್ಕಲೈನಾಗಿ ಕನ್ವರ್ಟ್ ಆಗ್ತಾ ಇದೆ. ಆಲ್ಕಲೈನಾಗಿ ಕನ್ವರ್ಟ್ ಆದಮೇಲೆ ಏನದು ಅದ್ರ ಮೇಲೆ ಆ್ಯಕ್ಟ್ ಆಗುತ್ತೆ. ಸೊ ಏನು ಎಂಜೈಮ್ಸ್ ಬಂದು ಅದ್ರ ಮೇಲೆ ಆ್ಯಕ್ಟ್ ಆಗುತ್ತೆ ಇಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ, ಸರಿನಾ? ಆಮೇಲೆ ಇದುವರೆಗೂ ನಾವು ಕಾರ್ಬೋಹೈಡ್ರೇಟ್ ಡೈಜೆಷನ್ ನೋಡಿದ್ವಿ, ಪ್ರೋಟೀನ್ ಡೈಜೆಷನ್ ನೋಡಿದ್ವಿ ಅಲ್ವಾ? ಸೊ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಅದು ಡೈಜೆಸ್ಟ್ ಆಗಿರುತ್ತೆ ಅಂತ ಹೇಳಿದೆ. ಇವಾಗ ಬಂದು ಯಾವ್ದು ಮಿಕ್ಕಿರೋದು ಬಂದು ಫ್ಯಾಟ್ನ ಡೈಜೆಸ್ಟಿವ್ ಜ್ಯೂಸ್ ಡೈಜೆಸ್ಟ್ ಮಾಡುತ್ತೆ, ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ ಅಂದರೆ ಫಸ್ಟ್ ಸ್ಟಾರ್ಟ್ ಆಗೋದು ಬೈಲ್ ಜ್ಯೂಸಿಂದ. ಬೈಲ್ ಜ್ಯೂಸ್ ಬಂದು ಆ್ಯಕ್ಚುಲಿ ಏನು ಗೊತ್ತಾ, ಅದು ಲಿವರ್ ಸೆಕ್ರೀಟ್ ಮಾಡುತ್ತೆ. ಲಿವರ್ ಸೆಕ್ರೀಟ್ ಈ ಇಮೇಜ್ ನೋಡಿ, ಈ ಥರ ಲಿವರಲ್ಲಿ ಫಸ್ಟ್ ಸೆಕ್ರೀಟ್ ಆಗುತ್ತೆ, ಆಯಿತಾ? ಲಿವರ್ನಿಂದ ಸೆಕ್ರೀಟ್ ಆದಮೇಲೆ ಇದು ಗಾಲ್ ಬ್ಲಾಡರ್ ಬಂದು ಒಂಥರ ಸ್ಟೋರೇಜ್ ಪೌಚ್ ಥರ, ಯಾವುದಕ್ಕೆ? ಬೈಲ್ ಜ್ಯೂಸ್ಗೆ. ಇಲ್ಲಿದೆ ನೋಡಿ, ಬೈಲ್ ಜ್ಯೂಸ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ, ಸರಿನಾ? ಸೊ ಸ್ಟೋರ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಫುಡ್ ಹೋಗ್ತಾ ಇದೆಯೋ ಆ ಟೈಮ್ನಲ್ಲಿ ಈ ಗಾಲ್ ಬ್ಲಾಡರಿಂದ ಬೈಲ್ ಜ್ಯೂಸ್ ರಿಲೀಸ್ ಆಗುತ್ತೆ, ಹಂಗೆ ಪ್ಯಾನ್ಕ್ರಿಯಾಯಿಂದ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ರಿಲೀಸ್ ಆಗುತ್ತೆ. ಅದ್ರ ಜೊತೆ ಇಲ್ಲಿಂದ ಇದು ಊಟನೂ ಇಲ್ಲಿ ಬರುತ್ತೆ, ಇಲ್ಲಿ ಊಟ ಬಂದಾಗ ಇದೆಲ್ಲ ಮಿಕ್ಸ್ ಆಗುತ್ತೆ. ಹಾಗೆ ಸ್ಮಾಲ್ ಇಂಟೆಸ್ಟೈನ್ಗೆ ಹೋದ್ಮೇಲೆ ಅಲ್ಲಿ ಇಂಟೆಸ್ಟೈನಲ್ ಜ್ಯೂಸ್ ಜೊತೆ ಮಿಕ್ಸ್ ಆಗಿ ಅದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗುತ್ತೆ, ಸರಿನಾ? ಇವಾಗ ಇಲ್ಲಿ ಬೈಲ್ ಜ್ಯೂಸ್ ಮಿಕ್ಸ್ ಆಗ್ತದೆ ಅಂದೆ, ಒಂದು ಬಂದು ಅದು ಆಲ್ಕಲೈನಾಗಿ ಕನ್ವರ್ಟ್ ಮಾಡ್ತಾ ಇದೆ ಊಟನ. ಇನ್ನೊಂದು ಏನಪ್ಪ ಅಂದರೆ, ನಾನು ಏನಂದೆ, ಇದುವರೆಗೂ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗಿದೆ, ಪ್ರೋಟೀನ್ ಡೈಜೆಸ್ಟ್ ಆಗಿದೆ ಅಂತ ಅಂದೆ. ಬಟ್ ಫ್ಯಾಟ್ ಬಂದು ಇನ್ನೂ ಡೈಜೆಸ್ಟ್ ಆಗಿಲ್ಲ ಅಲ್ವಾ? ಯಾಕೆ ಇನ್ನೂ ಡೈಜೆಸ್ಟ್ ಆಗಿಲ್ಲ ಅಂದರೆ, ಫ್ಯಾಟ್ ಬಂದು ಈ ಥರ ಗ್ಲೋಬ್ಯುಲರ್ ಫಾರ್ಮಲ್ಲಿ ಇದೆ, ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ನ ನೋಡಿ, ಇಲ್ಲಿ ಬಂದು ವಾಲ್ ಇದೆ, ಇದು ಜಸ್ಟ್ ಒಂದು ಇಟ್ಕೆ ಇದೆ ಅಲ್ವಾ? ಇವಾಗ ವಾಲ್ನ ಬ್ರೇಕ್ ಮಾಡೋದು ಈಸಿನಾ, ಇಲ್ಲ ಒಂದು ಇಟ್ಕೆನ ಬ್ರೇಕ್ ಮಾಡೋದು ಈಸಿನಾ? ಒಂದು ಇಟ್ಕೆನ ಈಸಿಯಾಗಿ ಬ್ರೇಕ್ ಮಾಡ್ಬೋದು ಅಲ್ವಾ? ಯಾಕೆ ಅಂತ ಅಂದರೆ, ಇಲ್ಲಿ ಬಂದು ಇದು ತುಂಬ ಗಟ್ಟಿಯಾಗಿ ಒಂದಕ್ಕೊಂದು ಗಟ್ಟಿಯಾಗಿ ಸೇರ್ಕೊಂಡಿದೆ, ಸಿಮೆಂಟ್ ಎಲ್ಲ ಇರುತ್ತೆ, ಗಟ್ಟಿಗೆ ಇಟ್ಕೊಂಡಿರುತ್ತೆ, ಸರಿನಾ? ಸೊ ಹಾಗೆ ನಮ್ಮ ದೇಹದಲ್ಲಿ ಇವಾಗ ಫ್ಯಾಟ್ಸ್ ಬಂದು ಹಿಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಅದರಿಂದ ನಮ್ಮ ಬಾಡಿ ಸೆಲ್ಸ್ ನ್ಯೂಟ್ರಿಯೆಂಟ್ಸ್ನ ಡಿರೈವ್ ಮಾಡೋಕ್ಕಾಗಲ್ಲ. ಇನ್ ದ ಸೆನ್ಸ್ ಅದರಿಂದ ನಮಗೆ ಎನರ್ಜಿ ಸಿಗಲ್ಲ. ಸೊ ಇವಾಗ ನಾವು ಅದರಿಂದ ನ್ಯೂಟ್ರಿಯೆಂಟ್ಸ್ ಡಿರೈವ್ ಮಾಡಬೇಕಂದ್ರೆ, ಅದರಿಂದ ಎನರ್ಜಿ ಡಿರೈವ್ ಮಾಡಬೇಕಂದ್ರೆ ಆ ಗ್ಲೋಬಿಲ್ ಬಂದು ಈ ಥರ ಚಿಕ್ಕ ಮಾಲಿಕ್ಯೂಲ್ ಆಗಿ ಬ್ರೇಕ್ ಡೌನ್ ಆಗಬೇಕು. ಫಸ್ಟ್ ಇದು ಬ್ರೇಕ್ ಡೌನ್ ಆದಮೇಲೆ ಇದ್ರ ಮೇಲೆ ಎನ್ಸೈಮ್ಸ್ ಬಂದು ಆ್ಯಕ್ಟ್ ಮಾಡುತ್ತೆ. ಸೊ ಇವಾಗ ಗ್ಲೋಬಿಲ್ ತುಂಬ ದೊಡ್ಡದಿದೆ, ಅದು ಚಿಕ್ಕದಾಗಿ ಬ್ರೇಕ್ ಡೌನ್ ಆದಮೇಲೆ ಚಿಕ್ಕದಿರುತ್ತಲ್ಲ, ಸೊ ಚಿಕ್ಕದಿರೋದಕ್ಕೆ ಎನ್ಸೈಮ್ಗೆ ಈಸಿ ಆಗುತ್ತೆ, ಅದ್ರ ಜೊತೆ ಎನ್ಸೈಮ್ ಬಂದು ಆ ಚಿಕ್ಕ ಗ್ಲೋಬಿಲ್ ಜೊತೆ ರಿಯಾಕ್ಟ್ ಮಾಡಿಬಿಟ್ಟು ಅದರಿಂದ ಎನರ್ಜಿನ ಡಿರೈವ್ ಮಾಡುತ್ತೆ, ಅದರಿಂದ ನ್ಯೂಟ್ರಿಯೆಂಟ್ಸ್ನ ಡಿರೈವ್ ಮಾಡುತ್ತೆ, ಸರಿನಾ? ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಬೈಲ್ ಜ್ಯೂಸ್. ಸೊ ಇದನ್ನು ಬಂದು ಈ ಪ್ರಾಸೆಸ್ಗೆ ಏನಂತಾರೆ ಅಂದರೆ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಅಂತಾರೆ. ಇಲ್ಲಿ ನೋಡಿ, ಇದು ಫಸ್ಟು ಫ್ಯಾಟ್ ಗ್ಲೋಬಲ್ ಈ ಥರ ಇರುತ್ತೆ, ಆಮೇಲೆ ಬೈಲ್ಡ್ ಸಾಲ್ಟ್ ಬಂದು ಇದನ್ನು ಅಟ್ಯಾಚ್ ಆಗುತ್ತೆ, ಅದು ಅಟ್ಯಾಚ್ ಆದಮೇಲೆ ಏನಾಗುತ್ತೆ, ಈ ಥರ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್, ಇದು ಫ್ಯಾಟ್ ಡ್ರಾಪ್ಲೆಟ್ಸ್ ಹಿಂಗೆ ಆಗುತ್ತೆ, ಸರಿನಾ? ಸೊ ಇದಾದಮೇಲೆ ಎನ್ಸೈಮ್ಸ್ಗೆ ಈಸಿ ಆಗುತ್ತೆ ಅದ್ರ ಮೇಲೆ ರಿಯಾಕ್ಟ್ ಆಗೋದಕ್ಕೆ. ಸೊ ಇವಾಗ ಬಂದು ಬೈಲ್ನಲ್ಲಿ ಹೆಂಗಾಗುತ್ತೆ ಅಂತ, ಬೈಲ್ ಜ್ಯೂಸ್ ಬಂದು ಲಿವರಿಂದ ಸೆಕ್ರೀಟ್ ಆಗಿರೋದು. ಸೊ ಲಿವರ್ ಬಂದು ಇಟ್ ಇಸ್ ಒನ್ ಡೈಜೆಸ್ಟಿವ್ ಗ್ಲ್ಯಾಂಡ್, ಅದರಿಂದ ಯಾವ ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೀಟ್ ಆಗ್ತದೆ, ಇಟ್ ಇಸ್ ಬೈಲ್. ಬಟ್ ನೆನ್ಪಿಟ್ಕೊಳ್ಳಿ, ಬೈಲ್ ಬಂದು ಇಟ್ ಇಸ್ ಜಸ್ಟ್ ಅ ಜ್ಯೂಸ್, ಅದರಲ್ಲಿ ಯಾವ ಎಂಜೈಮ್ ಇಲ್ಲ, ಸರಿನಾ? ಸೊ ಇದು ಫ್ಯಾಟ್ನ ಜಸ್ಟು ಚಿಕ್ಕದಾಗಿ ಕನ್ವರ್ಟ್ ಮಾಡ್ತಾ ಇದೆ, ಬಟ್ ಅದೇನು ನ್ಯೂಟ್ರಿಯೆಂಟ್ಸ್ನ ಏನು ಡಿರೈವ್ ಮಾಡ್ತಿಲ್ಲ, ಇದು ಜಸ್ಟ್ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಇಟ್ ಈಸ್ ಯೂಸ್ ಜಸ್ಟ್ ಟು ಬ್ರೇಕ್ ಇಟ್, ಅದನ್ನು ಜಸ್ಟ್ ಬ್ರೇಕ್ ಮಾಡೋದಕ್ಕೆ ಅದು ಬಂದಿದೆ ಅಷ್ಟೇ, ಸರಿನಾ?
ಇವಾಗ ಬಂದು ನಮ್ಮ ಹೊಟ್ಟೆ ಕೆಳಗಡೆ ಇಲ್ಲಿ ಸ್ಟಮಕ್ ಕೆಳಗಡೆ ಇದು ಒಂಥರ ಕ್ರೀಮ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಹೆಸರು ಏನು? ಆಪ್ಷನ್ ಎನಾ ಆಪ್ಷನ್ ಬಿನಾ? ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ, ನಾನು ಆನ್ಸರ್ನ ಚೆಕ್ ಮಾಡ್ತೀನಿ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ಸೊ ಆನ್ಸರ್ ಬಂದು ಇಟ್ ಇಸ್ ಪ್ಯಾನ್ಕ್ರಿಯಾ. ನಾನು ಆಗಲೇ ಇಮೇಜ್ನಲ್ಲಿ ತೋರಿಸ್ದೆ ಅಲ್ಲ, ಪ್ಯಾನ್ಕ್ರಿಯಾಯಿಂದ ಫುಡ್ ಜೊತೆ ಅದನ್ನು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಮಿಕ್ಸ್ ಆಗ್ತಾ ಇತ್ತು ಅಂತ. ಸೊ ಇವಾಗ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅದರಲ್ಲಿ ಏನಿದೆ? ಇಲ್ಲಿ ಬೈಲ್ ಜ್ಯೂಸ್ನಲ್ಲಿ ನಾನು ಹೇಳಿದೆ ಅದರಲ್ಲಿ ಯಾವ ಎಂಜೈಮ್ ಇಲ್ಲ ಅಂತ. ಬಟ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ 3 ಎಂಜೈಮ್ಸ್ ಇದ್ದಾವೆ. ಯಾವ್ದಾದಪ್ಪ ಅಂತ ಅಂದರೆ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಇದೆ, ಪ್ಯಾನ್ಕ್ರಿಯಾಟಿಕ್ ಲೈಪೇಸ್ ಇದೆ, ಮತ್ತು ಪ್ಯಾನ್ಕ್ರಿಯಾಟಿಕ್ ಟ್ರಿಪ್ಸಿನ್ ಇದೆ. ಸರಿನಾ? ಇವಾಗ ಇಲ್ಲಿ ಯಾಕೆ 3 ಎಂಜೈಮ್ ಇದೆ? ಯಾಕೆ ಅಮೈಲೇಸ್ ಇದೆ? ಯಾಕೆ ಟ್ರಿಪ್ಸಿನ್ ಇದೆ? ಯಾಕೆ ಲೈಪೇಸ್ ಇದೆ? ಯಾಕೆ ಅಂದರೆ ನಾನು ಹೇಳಿದೆ, ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ ಕೆಲವೊಂದು ಮಾತ್ರ ನಮ್ಮ ಈ ಬಕಲ್ ಕ್ಯಾವಿಟಿನಲ್ಲಿ ಇರಬೇಕಾದ್ರೆ ಸಲೈವರಿ ಅಮೈಲೇಸ್ ಬಂದು ಕೆಲವೊಂದು ಕಾರ್ಬೋಹೈಡ್ರೇಟ್ನ ಮಾತ್ರ ಬ್ರೇಕ್ ಡೌನ್ ಮಾಡಿರುತ್ತೆ, ಬೇರೆ ಕಾರ್ಬೋಹೈಡ್ರೇಟ್ನ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಿರಲ್ಲ. ಸರಿನಾ? ಸೊ ಅದು ಬಂದು ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಹತ್ರ ಬಂದಿರುತ್ತೆ. ಅದ್ರ ಜೊತೆ ಹಾಗೆ ಪ್ರೋಟೀನು ಸಹ ನಮ್ಮ ಸ್ಟಮಕ್ನಲ್ಲಿ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗಿರಲ್ಲ, ಅರ್ಧಂಬರ್ಧ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಅರ್ಧಂಬರ್ಧ ಬ್ರೇಕ್ ಡೌನ್ ಆಗಿಬಿಟ್ಟು ಸ್ಮಾಲ್ ಇಂಟೆಸ್ಟೈನ್ ಹತ್ರ ಬಂದಿರುತ್ತೆ, ಆಯಿತಾ? ಪ್ಲಸ್ ಫ್ಯಾಟ್ ಬಂದು ಚೂರು ಬ್ರೇಕ್ ಡೌನ್ ಆಗಿರಲ್ಲ, ಅದನ್ನು ಅಷ್ಟೇ ಇವಾಗ ಅಕ್ಯುಮುಲೇಟ್ ಆಗಿದೆ. ಎಲ್ಲ ಅಕ್ಯುಮುಲೇಟ್ ಆಗಿದೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಇವಾಗ ಸ್ಮಾಲ್ ಇಂಟೆಸ್ಟೈನ್ ಬಂದು ನಾವು ಹಿಂಗೆ ಹೇಳ್ಬೋದು, ಇಟ್ ಇಸ್ ಲೈಕ್ ಅ ಫೈನಲ್ ಚೆಕ್. ಅಲ್ಲಿ ಬಂದು ನೀನು ಫೈನಲ್ ಚೆಕ್ ಮಾಡ್ಬೋದು, ಅಂದರೆ ಎಲ್ಲ ಬ್ರೇಕ್ ಡೌನ್ ಆಗಿದೆಯಾ ಇಲ್ವಾ ಅಂತ. ಸೊ ಇವಾಗ ಬಂದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಆಲ್ರೆಡಿ ಒಂದು ಏನಕ್ಕೆ ಮಿಕ್ಸ್ ಆಗುತ್ತೆ? ಊಟನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಇನ್ನೊಂದು ಏನಕ್ಕೆ ಮಿಕ್ಸ್ ಆಗ್ತಾ ಇದೆ ಅಂದರೆ ಇದರಲ್ಲಿ ಅಮೈಲೇಸ್ ಇದೆ, ಲೈಪೇಸ್ ಇದೆ, ಟ್ರಿಪ್ಸಿನ್ ಇದೆ. ಈ 3 ಎಂಜೈಮ್ ಬಂದು ಏನು ಮಾಡುತ್ತೆ? ಅಮೈಲೇಸ್ ಬಂದು ಲೆಫ್ಟ್ ಓವರ್ ಸ್ಟಾರ್ಚ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಯಾವ ಸ್ಟಾರ್ಚ್ ಅಲ್ಲಿ ಬಕ್ಕಲ್ ಕ್ಯಾವಿಟಿನಲ್ಲಿ ಬ್ರೇಕ್ ಡೌನ್ ಆಗಿರಲ್ವೋ ಆ ಸ್ಟಾರ್ಚ್ನ ಬಂದು ಇಲ್ಲಿ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಯಾವುದು? ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್. ಎಲ್ಲಿ ಇದು ಮಾಡ್ತಾ ಇದೆ? ಸ್ಮಾಲ್ ಇಂಟೆಸ್ಟೈನಲ್ಲಿ ಮಾಡ್ತಾ ಇದೆ. ಸರಿನಾ? ನೆಕ್ಸ್ಟ್ ಬಂದು ಟ್ರಿಪ್ಸಿನ್ ಬಂದು ಕೆಲವೊಂದು ಪಾಲಿಪೆಪ್ಟೈಡ್ಸ್, ನಥಿಂಗ್ ಬಟ್ ಪಾಲಿಪೆಪ್ಟೈಡ್ಸ್ ಅಂದರೆ ಪ್ರೋಟೀನೇ. ಸರಿನಾ? ಅದು ಬಂದು ಸ್ಟಮಕ್ನಲ್ಲಿ ಡೈಜೆಸ್ಟ್ ಆಗಿರಲ್ಲ. ಯಾವ್ದು ಡೈಜೆಸ್ಟ್ ಆಗಿರಲ್ವೋ ಅದನ್ನು ಬಂದು ಇಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಕನ್ವರ್ಟ್ ಮಾಡ್ತದೆ. ಸರಿನಾ? ಇನ್ನೊಂದು ಬಂದು ಪ್ಯಾನ್ಕ್ರಿಯಾಟಿಕ್ ಲೈಪೇಸ್ ಏನಪ್ಪ ಫಂಕ್ಷನ್ ಅಂದರೆ ಅದು ಬಂದು ಫ್ಯಾಟ್ನ ಬ್ರೇಕ್ ಡೌನ್ ಮಾಡುತ್ತೆ. ಸರಿನಾ? ಫ್ಯಾಟ್ ಇದುವರೆಗೂ ಎಲ್ಲೂ ಬ್ರೇಕ್ ಡೌನ್ ಆಗಿರಲ್ಲ, ಸ್ಮಾಲ್ ಇಂಟೆಸ್ಟೈನಲ್ಲೇ ಅದರದ್ದು ಬ್ರೇಕ್ ಡೌನ್ ನಡೆಯುತ್ತೆ. ಸೊ ಇದು ಬಂದು ಜಸ್ಟ್ ನಿಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗಿಗೆ, ನೀವೆಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂತ ಜಸ್ಟ್ ಈ ಥರ ಒಂದು ಟೇಬಲ್ ಹಾಕಿದ್ದೀನಿ. ಆಮೇಲೆ ನೀವು ಇದನ್ನು ನೋಡ್ಕೊಬೋದು ಫಾರ್ ಯೋರ್ ಕ್ಲಾರಿಫಿಕೇಷನ್. ಓಕೆನಾ? ಸೊ ಇವಾಗ ನಾವು ಈ ಟಾಪಿಕ್ ಮೇಲೆ ಜಸ್ಟ್ ನಾನು ನೋಡೋದಕ್ಕೆ ಯಾರ್ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಕಾನ್ಸೆಪ್ಟ್ನ, ಒಂದು ಪುಟ್ಟ ಕಾನ್ಸೆಪ್ಟ್ನ ಕವರ್ ಮಾಡಿದ್ದೀನಲ್ಲ. ಸೊ ನಿಮ್ಮದು ನಾಲೆಜ್ ಮತ್ತು ಯಾರು ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಂತ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಪುಟ್ಟ 2 ಕ್ವೆಶ್ಚನ್ ಕೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಲೇಬೇಕು. ಹಾಗೆ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಕ್ವೆಶ್ಚನ್ ಏನು ಹೇಳ್ತಾ ಇದೆ ಅಂದರೆ, ಈ ಫಾಲೋಯಿಂಗ್ ಸೆಂಟೆನ್ಸ್ನಲ್ಲಿ ಯಾವ ಸೆಂಟೆನ್ಸ್ ಇನ್ಕರೆಕ್ಟ್ ಅಬೌಟ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಅಂತ ಕೇಳ್ತದೆ. ಸೊ ವಿಡಿಯೋನ ಪಾಸ್ ಮಾಡಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಏನು ಹೇಳುತ್ತೆ? ಎಮಲ್ಸಿಫಿಕೇಶನ್ ಅಂದರೆ ಏನಾಗ್ತದೆ ಅಲ್ಲಿ? ಆ್ಯಕ್ಚುಲಿ ಫ್ಯಾಟ್ ಬಂದು ಚಿಕ್ಕ ಅದು ಲಾರ್ಜ್ ಗ್ಲೋಬ್ಯುಲ್ ಆಗಿರ್ತಲ್ಲ, ಚಿಕ್ಕದಾಗಿ ಬ್ರೇಕ್ ಡೌನ್ ಆಗ್ತದೆ. ಸೊ ಹಂಗೆ ಚಿಕ್ಕ ಬ್ರೇಕ್ ಡೌನ್ ಆಗೋದಕ್ಕೆ ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ, ಎಂಜೈಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಏನು ಹೇಳ್ತಾ ಇದೆ? ಫ್ಯಾಟ್ ಗ್ಲೋಬ್ಯುಲ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಸ್ಮಾಲ್. ಓಕೆ, ಅದು ಕರೆಕ್ಟೇನೆ. ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಇಸ್ ಬಾಟ್ ಅಬೌಟ್ ಬೈ ಬೈಲ್ ಜ್ಯೂಸ್. ಅದು ಕರೆಕ್ಟೇ. ಹೇಳ್ದಲ್ಲ, ಬೈಲ್ ಜ್ಯೂಸಲ್ಲಿ ಯಾವ ಎಂಜೈಮ್ ಇಲ್ಲ, ಇಟ್ ಇಸ್ ಜಸ್ಟ್ ಅ ಜ್ಯೂಸ್. ಅದೇನು ಮಾಡ್ತದೆ? ಜಸ್ಟ್ ಬ್ರೇಕ್ ಡೌನ್ ಮಾಡ್ತದೆ. ಅದು ಕರೆಕ್ಟೇನೆ. ಮತ್ತು ಆಪ್ಷನ್ ಸಿ ಏನು ಹೇಳ್ತದೆ? ಎಮಲ್ಸಿಫಿಕೇಶನ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಎಂಜೈಮ್ ಟ್ರಿಪ್ಸಿನ್. ಹೌದಾ? ಎಂಜೈಮ್ ಟ್ರಿಪ್ಸಿನ್ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿದೆ? ಫ್ಯಾಟನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಇನ್ವಾಲ್ವ್ ಆಗಿದೆಯಾ? ಕಾರ್ಬೋಹೈಡ್ರೇಟ್ ಇಲ್ಲ ಪ್ರೋಟೀನ್ನ? ನಾನು ಹೇಳಿದ್ದೆ ಇದು ಬಂದು ಪ್ರೋಟೀನಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಫ್ಯಾಟಲ್ಲಿ ಅಲ್ಲ. ಅದಕ್ಕೆ ಆಪ್ಷನ್ ಸಿ ಬಂದು ಆ್ಯಕ್ಚುಲಿ ಅದು ತಪ್ಪು, ಎಮಲ್ಸಿಫಿಕೇಶನ್ ಬಗ್ಗೆ ತಪ್ಪು ಹೇಳ್ತಾ ಇದೆ. ಸೊ ಇಲ್ಲಿ ಕ್ವೆಶ್ಚನ್ ಕೇಳಿರೋದೇನು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಿ ಅಂತ. ಸೊ ಆಪ್ಷನ್ ಸಿ ಬಂದು ರೈಟ್ ಆನ್ಸರ್. ಆಪ್ಷನ್ ಡಿ ಏನು ಹೇಳ್ತದೆ? ಇಟ್ ಹೆಲ್ಪ್ಸ್ ಇನ್ ದ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಆಫ್ ಲೈಪೇಸ್. ಅದೂ ಕರೆಕ್ಟೇನೆ. ಓಕೆ, ಸೊ ಇವಾಗ ನಾವು ಏನೇನು ನೋಡಿದ್ವಿ? ಗಾಲ್ ಬ್ಲಾಡರ್ದು ನೋಡಿದ್ವಿ, ಲಿವರ್ ಗಾಲ್ ಬ್ಲಾಡರ್ದು ನೋಡಿದ್ವಿ, ಅದಾದಮೇಲೆ ಇದು ಪ್ಯಾನ್ಕ್ರಿಯಾ ನೋಡಿದ್ವಿ. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಹೇಳ್ದಲ್ಲ. ಸ್ಮಾಲ್ ಇಂಟೆಸ್ಟೈನ್ ಬಂದು ಇಟ್ ಈಸ್ ಆ್ಯಕ್ಚುಲಿ ದ ಲಾಂಗೆಸ್ಟ್ ಎಲಿಮೆಂಟ್ರಿ ಕ್ಯಾನಲ್. ಯಾಕೆ ಅಂದರೆ ಇಲ್ಲಿ ಈ ಥರ ಕಾಂಪ್ಯಾಕ್ಟಾಗಿ ಪ್ಯಾಕ್ ಆಗಿದೆ. ಬಟ್ ಇದನ್ನು ನೀವು ಓಪನ್ ಮಾಡಿದ್ರೆ ಎಲಿಮೆಂಟ್ರಿ ಕ್ಯಾನಲಲ್ಲೇ ಲಾಂಗೆಸ್ಟ್ ಟ್ಯೂಬ್ ಅಂತ ಹೇಳ್ಬೋದು ಸ್ಮಾಲ್ ಇಂಟೆಸ್ಟೈನ್. ಸರಿನಾ? ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಅಂದರೆ, ನಾನು ಆಲ್ರೆಡಿ ಊಟ ಬಂದು ಫಸ್ಟ್ ಸ್ಟಮಕಲ್ಲಿ ಇರಬೇಕಾದ್ರೆ ಅಸಿಡಿಕ್ ಕಂಡೀಷನಲ್ಲಿರುತ್ತೆ. ಅಸಿಡಿಕ್ ಕಂಡೀಷನಿಂದ ಇಲ್ಲಿ ಬರಬೇಕಾದ್ರೆ ಸ್ಮಾಲ್ ಇಂಟೆಸ್ಟೈನಿಗೆ ಬರಬೇಕಾದ್ರೆ ಆಲ್ಕಲೈನ್ ಕಂಡೀಷನ್ಗೆ ಕನ್ವರ್ಟ್ ಮಾಡೋದಕ್ಕೆ ಬೈಲ್ ಜ್ಯೂಸ್ ಮತ್ತು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಮತ್ತು
ಇಂಟೆಸ್ಟೈನಿಗೆ ಬಂದಮೇಲೆ ಈವನ್ ಇಂಟೆಸ್ಟೈನಲ್ ಜ್ಯೂಸ್ ಕೂಡ ಮಿಕ್ಸ್ ಆಗ್ತಾ ಇದೆ ಅಂತ ಅಂದೆ ಅಲ್ವಾ. ಏನಕ್ಕೆ? ಅದನ್ನು ಆಲ್ಕಲೈನಾಗಿ ಕನ್ವರ್ಟ್ ಮಾಡೋದಕ್ಕೆ, ಪ್ಲಸ್ ಆಲ್ಸೋ ಫ್ಯಾಟ್ ಬ್ರೇಕ್ ಡೌನ್ ಮಾಡೋದಕ್ಕೆ, ಮತ್ತು ಉಳಿದಿರೋ ಕಾರ್ಬೋಹೈಡ್ರೇಟ್ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಅಂತ ಹೇಳಿದ್ದೆ ಅಲ್ವಾ. ಇದು ಬಂದು ಒಂಥರ ಫೈನಲ್ ಚೆಕ್ ಥರ ಅಂತಲೂ ಹೇಳಿದ್ದೆ. ಸೊ ಇವಾಗ ಇಲ್ಲೂ ಏನಾಗುತ್ತೆ ಅಂದರೆ, ಇಲ್ಲೂ ಸೇಮ್ ಇಂಟೆಸ್ಟೈನಲ್ ಜ್ಯೂಸ್ ಇದೆಲ್ಲ, ಇಂಟೆಸ್ಟೈನಲ್ ಜ್ಯೂಸ್ನಲ್ಲೂ ಅಷ್ಟೇ ಇದರಲ್ಲಿ ಸುಕ್ರೇಸ್ ಇದೆ, ಮಾಲ್ಟೇಸ್ ಇದೆ, ಪೆಪ್ಟಿಡೇಸ್ ಇದೆ, ಲ್ಯಾಕ್ಟೇಸ್ ಇದೆ, ಮತ್ತು ಲೈಪೇಸ್ ಇದೆ. ಸುಕ್ರೇಸ್ ಏನು ಮಾಡುತ್ತೆ ಅಂದರೆ, ಸುಕ್ರೋಸ್ ಮತ್ತು ಇದು ಕೆಲವೊಂದು ಇರುತ್ತೆ, ಯಾವ್ದು ಗೊತ್ತಾ, ಮತ್ತು ಯಾವ್ದು ಹಾಗೆ ಮಿಕ್ಕಿದೆಯೋ ಯಾವ್ದು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಕೂಡ ಕೆಲವೊಂದು ಡೈಜೆಸ್ಟ್ ಮಾಡೋಕ್ಕಾಗಲ್ವೋ ಅದು ಫೈನಲ್ ಆಗಿ ಇಂಟೆಸ್ಟೈನಲ್ ಜ್ಯೂಸ್ ಬಂದು ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಸುಕ್ರೇಸ್ನ ಬಂದು ಫೈನಲ್ ಗ್ಲೂಕೋಸ್ ಮತ್ತು ಫ್ರಕ್ಟೋಸಾಗಿ ಕನ್ವರ್ಟ್ ಮಾಡ್ತಾ ಇದೆ. ಮಾಲ್ಟೋಸ್ನ ಬಂದು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ, ಯಾವುದು ಮಾಲ್ಟೇಸ್. ಆಮೇಲೆ ಪೆಪ್ಟಿಡೇಸ್ನ ಬಂದು ಇಂಟು ಅಮೈನೋ ಆ್ಯಸಿಡ್ನ ಕನ್ವರ್ಟ್ ಮಾಡ್ತದೆ, ಯಾವುದು ಪೆಪ್ಟಿಡೇಸ್. ಅದಾದಮೇಲೆ ಲ್ಯಾಕ್ಟೇಸ್ನ ಬಂದು ಈವನ್ ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ನ ಕನ್ವರ್ಟ್ ಆಗ್ತಾ ಇದೆ, ಯಾವ್ದು ಮಾಡ್ತಾ ಇದೆ? ಇದು ಲ್ಯಾಕ್ಟೇಸ್ ಮಾಡ್ತಾ ಇದೆ. ಆಮೇಲೆ ಲೈಪೇಸ್ ಬಂದು ಏನು ಮಾಡ್ತದೆ? ಫ್ಯಾಟ್ನ ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಇದಿಷ್ಟು ಎನ್ಸೈಮ್ಸ್ಗಳು ಯಾವುದ್ರಲ್ಲಿದೆ? ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿದೆ. ಸೊ ಫಸ್ಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ, ಜಸ್ಟ್ ಒಂದ್ಸಲಿ ರೀಕ್ಯಾಪ್ ಮಾಡ್ತೀನಿ. ಬೈಲ್ ಜ್ಯೂಸ್ ಇದೆಲ್ಲ, ಬೈಲ್ ಜ್ಯೂಸ್ನಲ್ಲಿ ಬಂದು ಯಾವ ಎಂಜೈಮ್ಸ್ ಇಲ್ಲ, ಅದು ಜಸ್ಟ್ ಒಂದು ಜ್ಯೂಸ್. ಅದೇನು ಮಾಡ್ತಾ ಇದೆ ಅಂದರೆ ಗ್ಲೋಬ್ಯೂಲ್ನ ಬ್ರೇಕ್ ಡೌನ್ ಮಾಡ್ತದೆ ಅಷ್ಟೆ. ಅದಾದಮೇಲೆ ನೆಕ್ಸ್ಟ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಏನು ಮಾಡ್ತಾ ಇದೆ ಅಂದರೆ, ಅದು ಬಂದು ಮಿಕ್ಕಿರೋ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡ್ತಾ ಇದೆ. ಇದು ಅಷ್ಟೇ ಕಂಪ್ಲೀಟಾಗಿ ಮಾಡ್ತಾ ಇಲ್ಲ, ಅದಕ್ಕೆ ಇಲ್ಲಿ ಇಂಟೆಸ್ಟೈನಲ್ ಜ್ಯೂಸ್ ಕೂಡ ಪಿಕ್ಚರಲ್ಲಿ ಬಂದಿದೆ, ಆಯಿತಾ. ಆಮೇಲೆ ಅಲ್ಲಿ ಅದ್ರಲ್ಲಿ ಇದಿದೆ, ಲೈಪೇಸ್ ಇದೆ, ಲೈಪೇಸ್ ಕೂಡ ಏನು ಮಾಡ್ತಾ ಇದೆ? ಫ್ಯಾಟ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಆಮೇಲೆ ಅಂದರೂ ಸ್ವಲ್ಪ ಮಿಕ್ಕಿರೋದಿರುತ್ತಲ್ಲ, ಸೊ ಇಂಟೆಸ್ಟೈನಿಗೆ ಬಂದಾಗ ಏನಾಗುತ್ತೆ? ಇಂಟೆಸ್ಟೈನಲ್ ಜ್ಯೂಸ್ ಇರುತ್ತಲ್ಲ, ಇಂಟೆಸ್ಟೈನಲ್ ಜ್ಯೂಸ್ ಏನು ಮಾಡುತ್ತೆ ಅಂದರೆ, ಮತ್ತೆ ಯಾವ್ದಾದ್ರು ಮಿಕ್ಕಿರೋದಿದ್ರೆ ಇದೇ ಫೈನಲ್, ಇದಾದ್ಮೇಲೆ ಮುಂದೆ ಬ್ರೇಕ್ ಡೌನ್ ಏನಿರಲ್ಲ, ಇದೇ ಫೈನಲ್ ಬ್ರೇಕ್ ಡೌನ್ ಅಂತ ಹೇಳ್ಬೋದು. ಯಾವ್ದು ಮಿಕ್ಕಿರೋತೋ, ಇನ್ನೂ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಕೆಲವೊಂದು ಪಾರ್ಟಿಕಲ್ಸ್, ಲೈಕ್ ಕಾರ್ಬೋಹೈಡ್ರೇಟ್ ಪಾರ್ಟಿಕಲ್ಸ್ ಮತ್ತು ಪ್ರೋಟೀನ್ ಮತ್ತು ಫ್ಯಾಟ್ ಇರುತ್ತಲ್ಲ, ಅದನ್ನೆಲ್ಲ ಫೈನಲ್ ಬ್ರೇಕ್ ಡೌನ್ ಸ್ಮಾಲ್ ಇಂಟೆಸ್ಟೈನಲ್ ನಡೆಯುತ್ತೆ. ಯಾವ್ದು ಮಾಡುತ್ತೆ ಅಂದರೆ ಇಂಟೆಸ್ಟೈನಲ್ ಜ್ಯೂಸ್ ಮಾಡುತ್ತೆ, ಸರಿನಾ. ಸೊ ಇದು ಬಂದು ನಾನು ಹೇಳ್ದೆ ಅಲ್ಲ, ಇದು ಅಷ್ಟೇ ನಿಮ್ಮ ಕನ್ವೀನಿಯನ್ಸ್ಗೆ ಇದು ಇಟ್ಟಿರೋದು ಒಂಥರ ಫ್ಲೋ ಚಾರ್ಟ್ ಟೈಪ್ ಮತ್ತು ಟೇಬಲ್ ಇದೆ. ಇದರಿಂದ ನೀವು ಇದೊಂದ್ಸಲಿ ಏನಾದ್ರು ತುಂಬ ಕನ್ಫ್ಯೂಸ್ ಆಗ್ತಾರೆ, ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಓದ್ಬೇಕಾದ್ರೆ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಸರಿನಾ. ಇವಾಗ ಬಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಎಲ್ಲ ಬ್ರೇಕ್ ಡೌನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಇವಾಗ ನಾನು ಏನಂದೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆದಮೇಲೆ ನಮ್ಮ ಬಾಡಿ ಬಂದು ಅದರಿಂದ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಅಬ್ಸಾರ್ಪ್ಷನ್. ಸೊ ಇವಾಗ ಮೇನ್ ಅಬ್ಸಾರ್ಪ್ಷನ್ನಲ್ಲಿ ನಾನು ಏನು ಹೇಳಿದ್ದೆ, ಆಮೇಲೆ ಇನ್ನೊಂದು ಹೇಳಿದ್ದೆ, ನೆನ್ಪು ಮಾಡ್ಕೊಳ್ಳಿ. ಎಲಿಮೆಂಟ್ರಿ ಕ್ಯಾನಲ್ನಲ್ಲಿ ಫುಡ್ ಡೈಜೆಷನ್ ಆಗುತ್ತೆ, ಫುಡ್ ಅಬ್ಸಾರ್ಪ್ಷನ್ ಆಗುತ್ತೆ, ಆ್ಯಂಡ್ ಫೈನಲಿ ರಿಮೂವ್ ಆಗುತ್ತೆ ಅನ್ವಾಂಟೆಡ್ ಫುಡ್ ಅಲ್ವಾ. ಸೊ ಇವಾಗ ಡೈಜೆಷನ್ ನೋಡಿದ್ವಿ. ನೆಕ್ಸ್ಟ್ ಪಾರ್ಟ್ ಏನು ನೋಡ್ತಾ ಇದೀವಿ? ಇದು ಎಲಿಮೆಂಟ್ರಿ ಕ್ಯಾನಲ್ನಲ್ಲೇ ಇದ್ದೀವಿ, ಸರಿನಾ. ನೆಕ್ಸ್ಟ್ ಪಾರ್ಟ್ನಲ್ಲಿ ಇವಾಗ ಏನು ನೋಡ್ತಾ ಇದ್ದೀವಿ? ಫುಡ್ ಬಂದು ಹೆಂಗೆ ಅಬ್ಸಾರ್ಬ್ ಆಗುತ್ತೆ. ಇವಾಗ ಡೈಜೆಸ್ಟೆಡ್ ಫುಡ್ ಡೈಜೆಸ್ಟ್ ಆಗಿದೆ ಅಂದರೆ ನಥಿಂಗ್ ಬಟ್ ಸ್ಮಾಲರ್ ಪಾರ್ಟಿಕಲ್ ಆಗಿ ಬ್ರೇಕ್ ಡೌನ್ ಆಗಿದೆ. ಆದ್ದರಿಂದ ಇವಾಗ ನಾವು ಹೆಂಗೆ ನ್ಯೂಟ್ರಿಯೆಂಟ್ಸ್ನ ಡಿರೈವ್ ಮಾಡ್ತೀವಿ ಅಂತ ನೋಡೋಣ. ಎಲ್ಲಿ ನಡೀತಾ ಇದೆ? ಇದು ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೀತಾ ಇದೆ, ಓಕೆನಾ. ಮರಿ ಕುಡ್ದು ಟಾಪಿಕ್ನ. ಸೊ ಇವಾಗ ಪ್ರೈಮರಿ ಫಂಕ್ಷನ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಏನಂದರೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮಿನರಲ್ಸ್, ಸರಿನಾ. ಹೆಂಗೆ ಅದು ಅಬ್ಸಾರ್ಬ್ ಮಾಡ್ತಾ ಇದೆ ಅಂದರೆ, ಇವಾಗ ನೀವು ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ದು ಇಮೇಜ್ ನೋಡಿ, ಇದನ್ನು ನೀವು ಝೂಮ್ ಇನ್ ಮಾಡಿದಾಗ ಈ ಥರ ಕಾಣುತ್ತೆ. ಇದನ್ನು ವಿಲ್ಲೈ ಅಂತಾರೆ. ಇದು ಪ್ರೊಜೆಕ್ಷನ್, ಇನ್ನರ್ ಪ್ರೊಜೆಕ್ಷನ್ ಇದೆ, ಸರಿನಾ. ಇದು ಎಷ್ಟೊಂದಿದೆ, ಸೊ ಅದನ್ನು ಮೈಕ್ರೋವಿಲ್ಲೈ ಅಂತ ಹೇಳುತ್ತೆ. ಮೈಕ್ರೋವಿಲ್ಲೈ ಏನಕ್ಕಪ್ಪ ಇದೆ ಅಂದರೆ, ಇದೇನು ಮಾಡುತ್ತೆ ಅಂದರೆ, ಇದ್ರದ್ದು ಸ್ಮಾಲ್ ಇಂಟೆಸ್ಟೈನ್ದು ಸರ್ಫೇಸ್ ಏರಿಯಾ ಬಂದು ಜಾಸ್ತಿ ಮಾಡುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಅಬ್ಸಾರ್ಪ್ಷನ್ ಬಂದು ಈಸಿಯಾಗಿ ಆಗುತ್ತೆ ಮತ್ತು ತುಂಬ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡ್ಬೋದು. ಅದೇ ಇದ್ರದ್ದು ಅಡ್ವಾಂಟೇಜ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಮೈಕ್ರೋವಿಲ್ಲೈ ಇದೆ, ಸರಿನಾ. ಮತ್ತು ಮೈಕ್ರೋವಿಲ್ಲೈ ಇದು ಒಳಗಡೆ ಸ್ಟ್ರಕ್ಚರ್ ನೋಡಿದ್ರೆ ಹೆಂಗಿದೆ ಅಂದರೆ, ಇದೆಲ್ಲ ಬ್ಲಡ್ ಕ್ಯಾಪಿಲರೀಸ್ ಇದೆ. ಸೊ ಇವಾಗ ಇದು ಬಂದು ಬ್ಲಡ್ ಕ್ಯಾಪಿಲರೀಸ್, ಸರಿನಾ. ಸೊ ಇವಾಗ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗ್ತದೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ ಆಗ್ತದೆ. ಯಾವುದರಿಂದ ಅಬ್ಸಾರ್ಬ್ ಆಗ್ತಾಯಿದೆ? ವಿಲ್ಲೈಯಿಂದ ಅಬ್ಸಾರ್ಬ್ ಆಗ್ತಾಯಿದೆ. ವಿಲ್ಲೈ ಒಳಗಡೆ ಹೋದ್ಮೇಲೆ ವಿಲ್ಲೈ ಒಳಗಡೆ ಏನಿದೆ? ಬ್ಲಡ್ ಕ್ಯಾಪಿಲರೀಸ್ ಇದೆ. ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ ಬಂದು ಬ್ಲಡ್ಗೆ ಅಬ್ಸಾರ್ಬ್ ಆಗುತ್ತೆ. ಸೊ ಬ್ಲಡ್ಗೆ ಅಬ್ಸಾರ್ಬ್ ಆದಮೇಲೆ ಈ ಥರ ಬ್ಲಡ್ಗೆ ಅಬ್ಸಾರ್ಬ್ ಆಗುತ್ತೆ. ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಇಲ್ಲಿ ಬಂದು ಹಿಂಗೆ ಕುತ್ಕೊಂಡ್ಮೇಲೆ ಇದ್ರೊಳಗಡೆ ಬರುತ್ತೆ, ಅದರಿಂದ ಬಂದು ಬ್ಲಡ್ ಸ್ಟ್ರೀಮ್ಗೆ ಹಿಂಗೆ ಡಿಫ್ಯೂಸ್ ಆಗುತ್ತೆ, ಸರಿನಾ. ಡಿಫ್ಯೂಸ್ ಆದಮೇಲೆ ಏನಾಗುತ್ತೆ? ಈ ಥರ. ಸೊ ಇದು ನೋಡಿ, ಈ ವಿಜುವಲ್ ಇದನ್ನು ನೋಡಿ, ಈ ಥರ ನ್ಯೂಟ್ರಿಯೆಂಟ್ಸ್ನೆಲ್ಲ ಇವಾಗ ಗ್ಲೂಕೋಸ್ ಮಾಲಿಕ್ಯೂಲ್, ಗ್ಲೂಕೋಸ್ ಯಾವುದೋ ಕಾರ್ಬೋಹೈಡ್ರೇಟಿಂದ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸಿಂದ ಈ ನ್ಯೂಟ್ರಿಯೆಂಟ್ಸ್ ಬಂದು ಇಲ್ಲಿ ಬ್ಲಡ್ ಕ್ಯಾಪಿಲರಿ ಜೊತೆ ಮಿಕ್ಸ್ ಆಗ್ತದೆ ಅಲ್ವಾ. ಇದಾದಮೇಲೆ ಏನಾಗುತ್ತೆ? ಅಸಿಮಿಲೇಷನ್ ಆಗುತ್ತೆ. ಈ ಬ್ಲಡ್ ಬಂದು
ಬ್ಲಡ್ ಕ್ಯಾಪಿಲರಿಯಿಂದ ನಮ್ಮ ಬಾಡಿಗೆ ಎಲ್ಲೆಲ್ಲಿ ನ್ಯೂಟ್ರಿಯೆಂಟ್ಸ್ ಬೇಕೋ, ಎಲ್ಲೆಲ್ಲಿ ಪ್ರೋಟೀನ್ಸ್ ಬೇಕೋ, ಎಲ್ಲೆಲ್ಲಿ ಎನರ್ಜಿ ಬೇಕೋ ಅಲ್ಲೆಲ್ಲ ಸಪ್ಲೈ ಮಾಡುತ್ತೆ. ಯಾವುದು? ಬ್ಲಡ್. ಸೊ ಇವಾಗ ಪ್ರೋಟೀನ್, ಇವಾಗ ಯಾವುದೋ ಒಂದು ಜಾಗಕ್ಕೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಬೇಕು, ಏನೋ ಮೇ ಬಿ ಪ್ರೋಟೀನಿಂದ ಅದರಿಂದ ಏನಾದ್ರು ಬಿಲ್ಡ್ ಮಾಡಬೇಕು ಅಂತ ನಮ್ಮ ಬಾಡಿದು ಟು ಬಿಲ್ಡ್ ಸಮ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್, ಅಲ್ಲಿ ಪ್ರೋಟೀನ್ ತಗೊಳುತ್ತೆ. ಯಾವುದು? ನಮ್ಮ ಬಾಡಿ. ಸೊ ಹೆಂಗೆ ತಗೊಳ್ತಾ ಇದೆ? ಈ ಬ್ಲಡ್ಡಿಂದ. ಸೊ ಸ್ಮಾಲ್ ಇಂಟೆಸ್ಟೈನಿಂದ ಬ್ಲಡ್ ಕ್ಯಾಪಿಲರೀಸ್ಗೆ ಹೋಗುತ್ತೆ. ಬ್ಲಡ್ ಕ್ಯಾಪಿಲರೀಸ್ ಹಾಗೆ ನಮ್ಮ ಥ್ರೂ ಔಟ್ ಆ ಬಾಡಿ ಅದು ಸರ್ಕ್ಯುಲೇಟ್ ಆಗುತ್ತೆ. ಸರ್ಕ್ಯುಲೇಟ್ ಆಗಿ ಯಾವ ಜಾಗಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕೋ ಆ ಜಾಗಕ್ಕೆ ಸಪ್ಲೈ ಮಾಡುತ್ತೆ. ಅದು ಬಂದು ಅಸಿಮಿಲೇಷನ್ ಅಂತ ಅಂತಾರೆ. ಸೊ ಇವಾಗ ನಾವು ಸ್ಮಾಲ್ ಇಂಟೆಸ್ಟೈನ್ ಕವರ್ ಮಾಡಿದ್ವಿ. ಸೊ ನಿಮ್ಮೆಲ್ಲರಿಗೂ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋದಕ್ಕೆ ಜಸ್ಟ್ ನಿಮಗೆ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸರಿನಾ? ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಮೇಕ್ಸ್ ದ ಫುಡ್ ಆಲ್ಕಲೈನ್ ಇನ್ ಸ್ಮಾಲ್ ಇಂಟೆಸ್ಟೈನ್? ಯಾವ ಕಾಂಪೊನೆಂಟ್ ಬಂದು ಊಟನ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಲ್ಕಲೈನ್ ಮಾಡುತ್ತೆ? ಯಾವ್ದು ಮಾಡುತ್ತೆ? ಯೋಚನೆ ಮಾಡಿ ಹೇಳಿ. ನಾನು ಆಗಲೇ ಹೇಳಿದ್ದೆ, ಆನ್ಸರ್ ಬಂದು ಬೈಲ್ ಜ್ಯೂಸ್. ನಾನು ಹೇಳಿದ್ದೆ ಅಲ್ಲ, ಬೈಲ್ ಜ್ಯೂಸಲ್ಲಿ ಸ್ಟ್ರೆಸ್ ಮಾಡಿ 2-3 ಟೈಮ್ಸ್ ಹೇಳಿದೆ. ಸೊ ಯಾಕೆ ಅಂದರೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇವಾಗ ಇಲ್ಲೆಲ್ಲ ತುಂಬ ಎಂಜೈಮ್ಸ್ ನೇಮ್ ಬಂದಿರೋದಕ್ಕೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ, ಮತ್ತು ಎಲ್ಲ ಪ್ರಾಸೆಸ್ಗಳು ನೆನ್ಪಿಡ್ಕೊಳ್ಳೋಕ್ಕಾಗಲ್ಲ ಸ್ಟೂಡೆಂಟ್ಸ್ಗೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು 2-3 ಸರಿ ಹೇಳ್ತಾ ಇರೋದು, ಸರಿನಾ? ಸೊ ಇಲ್ಲಿ ಬಂದು ಬೈಲ್ ಜ್ಯೂಸ್ನ ಏನು ಹೇಳಿದ್ದೆ, ಬೈಲ್ ಜ್ಯೂಸ್ ಬಂದು ಫುಡ್ನ ಆಲ್ಕಲೈನ್ ಮಾಡ್ತಾ ಇದೆ ಇನ್ ಸ್ಮಾಲ್ ಇಂಟೆಸ್ಟೈನ್ ಅಲ್ವಾ? ಮತ್ತು ಈವನ್ ಅದ್ರದ್ದು ಇನ್ನೊಂದು ಕೆಲಸ ಏನು, ಅದು ಈವನ್ ಫ್ಯಾಟ್ನ ಅದು ಬ್ರೇಕ್ ಡೌನ್ ಮಾಡ್ತದೆ, ಸರಿನಾ? ಇವಾಗ ಬಂದು ಜಸ್ಟ್ ಐಡೆಂಟಿಫೈ ದ ಪಾರ್ಟ್ ವೇರ್ ದ ಕಂಪ್ಲೀಟ್ ಡೈಜೆಷನ್ ಎಲ್ಲಿ ನಡೆಯುತ್ತೆ. ಇಲ್ಲಿ ಈಸೋಫೇಗಸ್ನಲ್ಲಿ ನಡೆಯುತ್ತಾ, ಸ್ಟಮಕ್ನಲ್ಲಿ ನಡೆಯುತ್ತಾ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲ, ಲಾರ್ಜ್ ಇಂಟೆಸ್ಟೈನ್ ಅಲ್ಲ? ಆಪ್ಷನ್ ಬಂದು ಸಿ. ನಾನು ಹೇಳ್ತಾ ಇಲ್ಲ, ಸ್ಮಾಲ್ ಇಂಟೆಸ್ಟೈನ್ ಬಂದು ಒಂಥರ ಫೈನಲ್ ಚೆಕ್ ಥರ. ಅಲ್ಲಿ ಬಂದು ಮಿಕ್ಕಿರೋ ಇವಾಗ ಯಾವ ಕಾಂಪೊನೆಂಟ್ ಡೈಜೆಸ್ಟ್ ಆಗಿರಲ್ವೋ ಆ ಕಾಂಪೊನೆಂಟ್ಸ್ನೆಲ್ಲ ಫೈನಲಿ ಸ್ಮಾಲ್ ಇಂಟೆಸ್ಟೈನಿಗೆ ಬಂದೇ ಡೈಜೆಸ್ಟ್ ಆಗುತ್ತೆ. ಅದರಲ್ಲೂ ಫ್ಯಾಟ್ ಅಂತೂ ಕಂಪ್ಲೀಟ್ ಡೈಜೆಸ್ಟ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ ಅಂತ ಹೇಳಿದ್ದಲ್ಲ. ಸೊ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಪ್ಲೇಸ್. ಆ ಜಾಗದಲ್ಲೇ ಎಲ್ಲ ಕಾಂಪೊನೆಂಟ್ಸ್ ಬಂದು ಡೈಜೆಸ್ಟ್ ಆಗುತ್ತೆ, ಸರಿನಾ? ಇವಾಗ ಬಂದು ಸ್ಮಾಲ್ ಇಂಟೆಸ್ಟೈನಿಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಂದರೆ ಇವಾಗ ಯಾವ ಊಟ ಅಬ್ಸಾರ್ಬ್ ಆಗಿರಲ್ಲ, ಯಾವುದು ಬ್ಲಡ್ಗೆ, ಅದು ಬಂದು ಇಟ್ ಇಸ್ ಅನ್ಡೈಜೆಸ್ಟೆಡ್ ಫುಡ್, ಸರಿನಾ? ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ ಅಂದರೆ ಇದು ಒಂಥರ ವೇಸ್ಟ್ ಮೆಟೀರಿಯಲ್ ನಮ್ಮ ದೇಹಕ್ಕೆ, ಸರಿನಾ? ಸೊ ಈ ವೇಸ್ಟ್ ಬಂದು ಏನಾಗುತ್ತೆ, ನಮ್ಮ ಬಾಡಿಗೆ ಬೇಡ, ಅದಕ್ಕೆ ಬಂದು ಲಾರ್ಜ್ ಇಂಟೆಸ್ಟೈನಿಂದ ಹೋಗಿ ಏನಸ್ಸಿಂದ ಹೊರಗೆ ಬಂದುಬಿಡತ್ತೆ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಆ್ಯಂಡ್ ಫೈನಲಿ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ ಬೇಗ. ಇಜೆಷನ್ ಅಂದರೆ ಏನು? ಇಟ್ ಈಸ್ ಆಪ್ಷನ್ ಎ. ಆಮೇಲೆ ಜಸ್ಟ್ ಐಲ್ ರೀಕ್ಯಾಪ್ ಟುಡೇಸ್ ಕ್ಲಾಸ್. ಸ್ಮಾಲ್ ಇಂಟೆಸ್ಟೈನ್ ಬಂದು ಫಸ್ಟ್ ಏನು ಓದಿದ್ವಿ, ಆಸಿಡಿಕ್ ಫುಡ್ ಬಂದು ಆಲ್ಕಲೈನ್ ಕನ್ವರ್ಟ್ ಆಗೋದಕ್ಕೆ ಬೈಲ್ ಮತ್ತು ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಮತ್ತು ಇಂಟೆಸ್ಟೈನಲ್ ಜ್ಯೂಸ್ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಅಂದೆ. ಅದಾದಮೇಲೆ ಕಂಪ್ಲೀಟ್ ಬ್ರೇಕ್ ಡೌನ್ ಎಲ್ಲಾಗುತ್ತೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗುತ್ತೆ ಅಂತ ಅಂದೆ. ಅದಾದಮೇಲೆ ಬೈಲ್ ಜ್ಯೂಸ್ನಲ್ಲಿ ಬೈಲ್ ಬಂದು ಅದರಲ್ಲಿ ಏನು ಎನ್ಸೈಮ್ ಇಲ್ಲ, ವರಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ನಲ್ಲಿ 3 ಎಂಜೈಮ್ಸ್ ಇದೆ ಅಂತ ಅಂದೆ. ದಟ್ ಈಸ್ ಪೆಪ್ಸಿನ್, ಇದು ಏನದು ಟ್ರಿಪ್ಸಿನ್, ಲೈಪೇಸ್, ಮತ್ತು ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿ ಬಂದು ಅದರಲ್ಲೂ ಅಷ್ಟೇ ಸುಕ್ರೇಸ್ ಇದೆ, ಮಾಲ್ಟೇಸ್ ಇದೆ, ಲೈಪೇಸ್ ಇದೆ ಅಲ್ವಾ, ಲ್ಯಾಕ್ಟೋಸ್ ಇದೆ. ಆಮೇಲೆ ಬಂದು ಸ್ಮಾಲ್ ಇಂಟೆಸ್ಟೈನಲ್ಲಿ ಈವನ್ ಮೈಕ್ರೋವಿಲೈಸ್ ಇದೆ. ಅದು ಬಂದು ಅಬ್ಸಾರ್ಪ್ಷನ್ ಏರಿಯಾನ ಜಾಸ್ತಿ, ಸರ್ಫೇಸ್ ಏರಿಯಾನ ಜಾಸ್ತಿ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದಾದಮೇಲೆ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಲ್ಲಿ ಅನ್ವಾಂಟೆಡ್ ಫುಡ್ ಎಲ್ಲ ಇರುತ್ತಲ್ಲ, ಲೈಕ್ ವೇಸ್ಟ್ ಇರುತ್ತಲ್ಲ, ಯಾವ್ದು ನಮ್ಮ ಬಾಡಿಗೆ ಬೇಡ, ಅದು ಬಂದು ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನ್ಗೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಬಂದು ವಾಟರ್ನ ಅಬ್ಸಾರ್ಬ್ ಮಾಡುತ್ತೆ. ವಾಟರ್ನ ಅಬ್ಸಾರ್ಬ್ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಅದು ಫೈನಲಿ ಇಟ್ ವಿಲ್ ಬಿ ಎಕ್ಸ್ಕ್ರೀಟೆಡ್ ಔಟ್. ದಿಸ್ ಇಸ್ ಇಟ್ ಅಬೌಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸೊ ನೀವೆಲ್ಲರೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಆಮೇಲೆ ನಿಮ್ಗೆ ಇದೆಲ್ಲ ಒಂದು ಪುಟ್ಟ ಅಸೈನ್ಮೆಂಟ್ ನೆಕ್ಸ್ಟ್ ಸೆಷನಲ್ಲಿ ನಾನು ಮತ್ತೆ ಕೇಳ್ತೀನಿ. ಆ್ಯಂಡ್ ಆದರೆ ನೀವು ಇದನ್ನು ಬರೆದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ನನಗೆ ಅದನ್ನು ಫೈಲ್ನ ಅಟ್ಯಾಚ್ ಮಾಡಿದ್ರೆ ನಾನು ನಿಮ್ಮ ಆನ್ಸರ್ಸ್ನ ಚೆಕ್ ಮಾಡ್ತೀನಿ. ಆ್ಯಂಡ್ ಇದು ನಿಮ್ಮ ಹೋಮ್ವರ್ಕ್ ನೆಕ್ಸ್ಟ್ ಸೆಕ್ಷನಲ್ಲಿ ಚೆಕ್ ಮಾಡ್ತೀನಿ ನೀವು ಮಾಡಿರ್ತೀರಾ ಇಲ್ವಾ ಅಂತ. ಆಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಬಂದು ನಾವು ರೆಸ್ಪಿರೇಟರಿ ಸಿಸ್ಟಮ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.